ಎಲ್ಲರಿಗೂ ನನ್ನ ನಮಸ್ಕಾರಗಳು. 7th ಮ್ಯಾಥಮೆಟಿಕ್ಸ್ FA4 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. 7ನೇ ತರಗತಿ ಗಣಿತ ವಿಷಯದ FA4 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4ರ ಒಂದು ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸಮಯ 45 ನಿಮಿಷ, ಅಂಕಗಳು 20. ಮೊದಲನೇ ಪ್ರಶ್ನೆಯಿಂದ ಪ್ರಾರಂಭಿಸ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಒಟ್ಟು 3 ಅಂಕಗಳು. ಮೊದಲನೇ ಪ್ರಶ್ನೆ, 10xy² ಎಂಬ ಪದದಲ್ಲಿ x² ನ ಸಹಗುಣಕ ಯಾವುದು? 10x y² 10 10y². ಸೆಕೆಂಡ್ ಕ್ವಶನ್, 10 × 10 × 10 × 10 ಇದರ ಘಾತಾಂಕ ರೂಪವೇನು? 4 ರ ಘಾತ 10, 10 ರ ಘಾತ 4, 1000 40. ಮೂರನೇ ಪ್ರಶ್ನೆ, ಒಂದು ವೃತ್ತವು ಹೊಂದಿರುವ ರೇಖೀಯ ಸಮಮಿತಿಗಳ ಸಂಖ್ಯೆ ಎಷ್ಟು? 0, 4, ಅನೇಕ, 2. ಇನ್ನು ಸೆಕೆಂಡ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. ಒಂದು ಆಯತ ಘನವು ಎಷ್ಟು ಅಂಚುಗಳನ್ನು ಹೊಂದಿದೆ? 5ನೇದು, xy + 4 ರ ಸ್ಥಿರ ಪದ ಕಾನ್ಸ್ಟೆಂಟ್ ಯಾವುದು? 6ನೇದು, 10 ರ ಘಾತ 0 ನ ಬೆಲೆ ಎಷ್ಟು? ಥರ್ಡ್ ಕ್ವಶನ್, ಇಲ್ಲಿ 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. 7th ಕ್ವಶನ್, ಆಯತ ಮತ್ತು ಚೌಕಗಳಿಗಿರುವ ಸಮಮಿತಿ ರೇಖೆಗಳ ಸಂಖ್ಯೆಯನ್ನ ಬರೆಯಿರಿ. 8th ಕ್ವಶನ್, ಈ ಹೇಳಿಕೆಗೆ ಬೀಜೋಕ್ತಿಯನ್ನು ಬರೆಯಿರಿ. x ಮತ್ತು y ಸಂಖ್ಯೆಗಳ ಗುಣಲಬ್ಧದ 2/1 ಅಂತ. ಇನ್ನು 4ನೇದು, ಈ ಕೆಳಗಿನಗಳನ್ನು ವಿವರಿಸಿ ಅಥವಾ ಬಿಡಿಸಿ. 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳು. 9th ಕ್ವಶನ್, 3 ರ ಘಾತ 4 ಹೋಲ್ ಘಾತ 3 ಭಾಗಿಲೆ 3 ರ ಘಾತ 2 ಘಾತಾಂಕಗಳ ನಿಯಮವನ್ನು ಬಳಸಿ ಸುಲಭ ರೂಪಕ್ಕೆ ತನ್ನಿ. 10th ಕ್ವಶನ್, a = -1 ಆದಾಗ -5a + 1 ಈ ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. 5th ಕ್ವಶನ್, ಈ ಕೆಳಗಿನ ಸಮಸ್ಯೆಯನ್ನು ಬಿಡಿಸಿರಿ. 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ಒಂದು ಚೌಕ ಘನದಲ್ಲಿರುವ ಮುಖಗಳ, ಅಂಚುಗಳು ಮತ್ತು ಸಂಘಗಳ ಸಂಖ್ಯೆಯನ್ನು ತಿಳಿಸಿ ಹಾಗೂ ಚೌಕ ಘನದ ಒಂದು ನಕ್ಷೆಯನ್ನು ರಚಿಸಿ ಅಂತ ಹೇಳಿದ್ದಾರೆ. ಈಗ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ. ಈಗ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ನಾವು ಉತ್ತರವನ್ನು ನೋಡ್ತಾ ಹೋಗೋಣ. 1ನೇದಕ್ಕೆ ಇದು ಸರಿಯಾದ ಉತ್ತರ 10. 2ನೇ ಪ್ರಶ್ನೆಗೆ ಆ 10 ರ ಘಾತ 4. 3ನೇ ಪ್ರಶ್ನೆಗೆ ಈ ಅನೇಕ. 4ನೇ ಪ್ರಶ್ನೆಗೆ ಆಯತ ಘನವು 12 ಅಂಚುಗಳನ್ನು ಹೊಂದಿದೆ. 5ನೇ ಪ್ರಶ್ನೆಗೆ ಸ್ಥಿರ ಪದ 1 ಆಗಿದೆ. 6ನೇದು ಅದಕ್ಕೆ 1 ಉತ್ತರ ಇದೆ. 7ನೇದು ಆಯತ ಸಮಮಿತಿ ರೇಖೆಗಳು 2, ಚೌಕದ ಸಮಮಿತಿ ರೇಖೆಗಳು 4. 8ನೇ ಪ್ರಶ್ನೆ xy/2 ಅಥವಾ 1/2xy. 9ನೇ ಪ್ರಶ್ನೆ 3 ರ ಘಾತ 4 ಹೋಲ್ ಘಾತ 3 ಇದೆ. a ಘಾತ m ಹೋಲ್ ಘಾತ n ಅಂದ್ರೆ 4 3 12, ಕೆಳ 3 ರ ಘಾತ 2. ಮತ್ತೆ a ಘಾತ m ಭಾಗಿಲೆ a ಘಾತ n ಸೂತ್ರವನ್ನು ಹಚ್ಚಿದ 3 ರ ಘಾತ 12 - 2 3 ರ ಘಾತ 10 ಅನ್ನುವಂಥ ಉತ್ತರ. ಇಲ್ಲಿ -5 a ಇದ್ದಲ್ಲಿ -1 ಆದೇಶಿಸಬೇಕು. -× -+5 ಇತ್ತು, +1 5 +1 6. 11ನೇ ಪ್ರಶ್ನೆ, ಘನದ ಲಕ್ಷಣಗಳು. ಮುಖಗಳ ಸಂಖ್ಯೆ 6, ಶೃಂಗಗಳ ಸಂಖ್ಯೆ 8 ಮತ್ತು ಅಂಚುಗಳ ಸಂಖ್ಯೆ 12. ಇಲ್ಲಿ ಘನದ ಒಂದು ಚಿತ್ರವನ್ನು ರಚನೆ ಮಾಡು ಅಂತ ಹೇಳಿದ್ರು. ಹಾಗಾಗಿ ಆ ಘನಾಕೃತಿಯ ಒಂದು ಚಿತ್ರವನ್ನು ತಾವೇ ಅದನ್ನು ರಚನೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಮತ್ತು ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತು ಅಲ್ಲಿರುವಂಥ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.